ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತ್ರಿಶೂಲ ಇದು ಶಿವದೇವರ ಕೈಯಲ್ಲಿರುವ ಅಸ್ತ್ರ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಶಿವದೇವರು ಈ ತ್ರಿಶೂಲದಿಂದ ರಾಕ್ಷಸರನ್ನ ಹೆಡೆಮುರಿ ಕಟ್ಟುತ್ತಿದ್ದರು ಅನ್ನುವ ಕಥೆಯನ್ನ ನೀವೆಲ್ಲ ಕೇಳಿರಬಹುದು. ಇದೀಗ ಭಾರತ ಕೂಡ ಇದೇ ಶಿವದೇವರ ಅಸ್ತ್ರವನ್ನ ಬಳಸಿಕೊಂಡು ಶತ್ರು ಸಂಹಾರ ಮಾಡೋದಕ್ಕೊರಟಿದೆ. ಅದರಲ್ಲೂ ನಮ್ಮ ಪರಮಶತ್ರು ಪಾಕಿಸ್ತಾನಕ್ಕೆ ಒಂದು ಗತಿ ಕಾಣಿಸೋದಕ್ಕೆ ಭಾರತ ತ್ರಿಶೂಲ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಭಾರತ ತ್ರಿಶೂಲವನ್ನ ಪ್ರಯೋಗ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಪಾಕಿಸ್ತಾನಕ್ಕೆ ಗಡಗಡ ನಡುಗೋದಕ್ಕೆ ಶುರುವಾಗಿದೆ. ಮೊದಲೇ ನಮ್ಮ ಟೈಮ್ ಸರಿ ಇಲ್ಲ ಅಂಥದ್ರಲ್ಲಿ ಭಾರತ ತ್ರಿಶೂಲ ಪ್ರಯೋಗ ಮಾಡ್ತಾ ಇರೋದು ಪಾಕಿಸ್ತಾನಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಭಯ ಬಿದ್ದಿದೆ ಅಂದ್ರೆ ಭಾರತದ ಗಡಿಯಲ್ಲಿ ತನ್ನ ಏರ್ ಸ್ಪೇಸ್ ಅನ್ನೇ ಕ್ಲೋಸ್ ಮಾಡಿದೆ. ತನ್ನ ನಾಗರಿಕ ವಿಮಾನಗಳಿಗೆ ಕೂಡ ಭಾರತ ಗಡಿಯಲ್ಲಿ ಹಾರಾಟ ನಡೆಸದಂತೆ ಸೂಚನೆ ನೀಡಿದೆ. ಅಷ್ಟಕ್ಕೂ ಏನಿದು ಭಾರತ ಪ್ರಯೋಗ ಮಾಡ್ತಾ ಇರುವ ತ್ರಿಶೂಲ, ಶಿವನ ಅಸ್ತ್ರದ ವಿಚಾರ ಕೇಳ್ತಾ ಇದ್ದಂತೆ ಪಾಪಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿರೋದು ಯಾಕೆ, ಪಾಕಿಸ್ತಾನ ತನ್ನ ಏರ್ ಸ್ಪೇಸ್ ಅನ್ನ ಯಾಕೆ ಕ್ಲೋಸ್ ಮಾಡಿದೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಭಾರತ ಪಾಕಿಸ್ತಾನದ ಸುತ್ತಲೂ ಚಕ್ರವ್ಯೂಹವನ್ನೇ ನಿರ್ಮಾಣ ಮಾಡ್ತಾ ಇದೆ. ಎಲ್ಲಿ ಹೋದರೂ ಪಾಕಿಸ್ತಾನ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕೊಳ್ಬೇಕು ಅಂತಹ ಜಾಲವನ್ನ ಭಾರತ ನಿರ್ಮಾಣ ಮಾಡ್ತಾ ಇದೆ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಅಫ್ಘಾನಿಸ್ತಾನವನ್ನ ಈಗ ಭಾರತ ಸಂಪೂರ್ಣವಾಗಿ ತನ್ನ ಪರ ನಿಲ್ಲುವಂತೆ ಮಾಡಿದೆ. ಇನ್ನು ಮುಂದೆ ಏನೇ ಆದರೂ ಅಫ್ಘಾನಿಸ್ತಾನ ಭಾರತದ ಪರವಾಗಿಯೇ ನಿಲ್ಲುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಭಾರತ ಪಾಕಿಸ್ತಾನಕ್ಕೆ ಹೊಸ ಶತ್ರುಗಳನ್ನ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಈಗ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ನಡುವಿನ ಕಚ್ಚಾಟ ಎಲ್ಲಿವರೆಗೆ ಬಂದು ನಿಂತಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಇದು ಭಾರತದ ಸ್ಟ್ರಾಟಜಿಗಳಲ್ಲಿ ಒಂದು ಅಂದ್ರೂ ತಪ್ಪಾಗೋದಿಲ್ಲ. ಇದರ ನಡುವೆ ಭಾರತ ದೊಡ್ಡದೊಂದು ಹೆಜ್ಜೆ ಇಟ್ಟಿದೆ. ಅದೇ ಪಾಕಿಸ್ತಾನ ಗಡಿಯಲ್ಲಿ ಸಮರಾಭ್ಯಾಸ. ಭಾರತ ಅನ್ನುವ ಹೆಸರು ಕೇಳಿದ ಕೂಡಲೇ ಭಯಪಡುವ ಪಾಕಿಸ್ತಾನ ಈಗ ಭಾರತ ತನ್ನ ಗಡಿಯಲ್ಲಿ ಸಮರಾಭ್ಯಾಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಯಾವ ರೀತಿ ಭಯಪಡಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಹೌದು, ಭಾರತ ತನ್ನ ಗಡಿಯಲ್ಲಿ ಸಮರಾಭ್ಯಾಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಪಾಕಿಸ್ತಾನ ಚಳಿಯಲ್ಲೂ ಕೂಡ ಬೆವರೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ಇತ್ತೀಚೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅದೊಂದು ಹೇಳಿಕೆ ನೀಡಿದ್ರು. ಪಾಕಿಸ್ತಾನ ಇನ್ಮುಂದೆ ನಮ್ಮ ತಂಟೆಗೆ ಬಂದರೆ ಕರಾಚಿಯನ್ನ ಧ್ವಂಸ ಮಾಡೋದಕ್ಕೆ ನಮಗೆ ಹೆಚ್ಚು ಟೈಮ್ ಬೇಕಾಗೋದಿಲ್ಲ. ಕೆಲವು ನಿಮಿಷದಲ್ಲಿ ನಮ್ಮ ಸೇನೆ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ ಕರಾಚಿಯನ್ನ ಒಡಿಸ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಪಾಕಿಸ್ತಾನ ಮಾತ್ರ ಈ ಎಚ್ಚರಿಕೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಯಾವಾಗ ಕರಾಚಿಗೆ ಹತ್ತಿರ ಇರುವ ಪ್ರದೇಶದಲ್ಲೇ ಭಾರತ ಸಮರಾಭ್ಯಾಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಪಾಕಿಸ್ತಾನಕ್ಕೆ ನೈಜ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಭಾರತದ 3 ಸೇನೆಗಳು ಕೂಡ ಏಕಕಾಲದಲ್ಲಿ ಸಮರಾಭ್ಯಾಸ ಮಾಡೋದಕ್ಕೆ ಸಜ್ಜಾಗಿವೆ. ಇದೇ ಕಾರಣಕ್ಕೆ ಈ ಸಮರಾಭ್ಯಾಸಕ್ಕೆ ತ್ರಿಶೂಲ ಅನ್ನುವ ಹೆಸರನ್ನ ಇಡಲಾಗಿದೆ. ಇದೇ ತ್ರಿಶೂಲಕ್ಕೆ ಈಗ ಪಾಕಿಸ್ತಾನ ಭಯ ಪಡ್ತಾ ಇರೋದು. ಹೌದು, ಭಾರತದ 3 ಸೇನೆಗಳು ಒಟ್ಟಾಗಿ ಅಂದ್ರೆ ಭಾರತದ ವಾಯುಸೇನೆ, ನೌಕಾಪಡೆ ಹಾಗೂ ಭೂಸೇನೆಗಳು ಸೇರಿಕೊಂಡು ಏಕಕಾಲದಲ್ಲಿ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧಾಭ್ಯಾಸವನ್ನ ನಡೆಸಲಿವೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಪಾಕಿಸ್ತಾನಕ್ಕೆ ತೀರಾ ಹತ್ತಿರದಲ್ಲಿರುವ ಪ್ರದೇಶದಲ್ಲಿ ಭಾರತ ಇಂಥದ್ದೊಂದು ಯುದ್ಧಾಭ್ಯಾಸ ನಡೆಸಲಿದೆ. ಈ ಪ್ರದೇಶದ ಹೆಸರು ಸರ್ ಕ್ರೀಕ್. ಈ ಪ್ರದೇಶದ ಬಗ್ಗೆ ನಾವು ಹಿಂದೆಯೇ ಡೀಟೇಲ್ ಆದ ವಿಡಿಯೋವನ್ನ ಮಾಡಿದ್ದೇವೆ. ಗುಜರಾತ್ ಪಕ್ಕದಲ್ಲಿರುವ ಸರ್ ಕ್ರೀಕ್ ಇದೊಂದು ವಿವಾದ ಭೂಮಿ. ಇದರ ಪಕ್ಕದಲ್ಲೇ ಭಾರತ ಯುದ್ಧಾಭ್ಯಾಸ ನಡೆಸ್ತಾ ಇದೆ. ಭಾರತ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾ ಇದ್ದಂತೆ ಪಾಕಿಸ್ತಾನದ ಎದೆ ಬಡಿತ ಹೆಚ್ಚಾಗಿದೆ. ಯಾವುದೇ ಯುದ್ಧಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಹತ್ತಿರದ ದೇಶಗಳಿಗೆ ಮಾಹಿತಿ ಸಿಗುತ್ತೆ. ಇಂತಹ ಮಾಹಿತಿ ಪಾಕಿಸ್ತಾನಕ್ಕೆ ಕೂಡ ಸಿಕ್ಕಿದೆ. ಇಂಥದ್ದೊಂದು ಮಾಹಿತಿ ಸಿಗುತ್ತಿದ್ದಂತೆ ಪಾಕಿಸ್ತಾನದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತನ್ನ ನಾಗರಿಕ ವಿಮಾನಗಳಿಗೂ ಕೂಡ ಪಾಕಿಸ್ತಾನ ಹಲವು ಸೂಚನೆಗಳನ್ನ ರವಾನೆ ಮಾಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ತನ್ನ ಏರ್ ಸ್ಪೇಸ್ ಅನ್ನ ಖಾಲಿ ಮಾಡೋದಕ್ಕೆ ಕೂಡ ಪಾಕಿಸ್ತಾನ ಸೂಚನೆ ರವಾನಿಸಿದೆ. ಪ್ಯಾನಿಕ್ ಆಗ್ತಾ ಇರುವ ಪಾಕಿಸ್ತಾನ ನೋಡಿದ್ರೆ ನಿಮಗೆ ಒಂದು ವಿಚಾರವಂತೂ ಖಂಡಿತವಾಗಿಯೂ ಅರ್ಥವಾಗುತ್ತೆ. ಭಾರತ ಅಂದ್ರೆ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಭಯ ಇದೆ. ಜಸ್ಟ್ ಸಮರಾಭ್ಯಾಸ ಮಾಡ್ತೇವೆ ಅನ್ನುವ ಘೋಷಣೆ ಮಾಡ್ತಾ ಇದ್ದಂತೆಯೇ ಈ ಪರಿಗೆ ಭಯ ಬೀಳ್ತಾ ಇರುವ ಪಾಕಿಸ್ತಾನ ಇನ್ನು ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಏನೆಲ್ಲ ಅನುಭವಿಸಿರಬೇಡ ಹೇಳಿ. ಇಲ್ಲಿ ಪಾಕಿಸ್ತಾನಕ್ಕೆ ಹಲವು ವಿಚಾರದಲ್ಲಿ ಭಯ ಇದೆ. ಮೊದಲನೇ ಭಯ, ಭಾರತ ಸಮರಾಭ್ಯಾಸ ಮಾಡ್ತಾ ಇರುವ ಪ್ರದೇಶ ಪಾಕಿಸ್ತಾನದಿಂದ ತುಂಬಾ ದೂರದಲ್ಲಿ ಇಲ್ಲ. ಅದರಲ್ಲೂ ಪಾಕಿಸ್ತಾನದ ಆರ್ಥಿಕ ರಾಜಧಾನಿಗೆ ತುಂಬಾನೇ ಹತ್ತಿರದಲ್ಲಿ ಭಾರತ ಯುದ್ಧಾಭ್ಯಾಸ ಮಾಡ್ತಾ ಇದೆ. ಇಲ್ಲಿ ಭಾರತ ಪೂರ್ವ ತಯಾರಿಯನ್ನ ಮಾಡ್ತಾ ಇರಬಹುದು ಅನ್ನುವ ಭಯ ಪಾಕಿಸ್ತಾನಕ್ಕಿದೆ. ಕರಾಚಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನ್ನುವ ಭಯ ಪಾಕಿಸ್ತಾನವನ್ನ ಕಾಡ್ತಾ ಇದೆ.
ಭಾರತದ ಉದ್ದೇಶ ಕೂಡ ಇದೇ ಇರೋದು ಬಿಡಿ. ಇನ್ಮುಂದೆ ಪಾಕಿಸ್ತಾನ ಭಾರತವನ್ನ ಕೆಣಕಿ ಬಿಟ್ಟರೆ ಪಾಕಿಸ್ತಾನದ ಪ್ರಮುಖ ನಗರವನ್ನೇ ಒಡಿಸ್ ಮಾಡುವ ಪ್ಲಾನ್ ಅನ್ನ ಭಾರತ ಹಾಕ್ಕೊಂಡಿದೆ. ಅದಕ್ಕೆ ಸಿದ್ಧತೆ ಅನ್ನುವ ರೀತಿಯಲ್ಲಿ ಈ ಸಮರಾಭ್ಯಾಸಕ್ಕೆ ವೇದಿಕೆ ಸಿದ್ಧವಾಗಿದೆ. ಇನ್ನೊಂದು ಕಡೆಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಇದೆ. ಪಾಕಿಸ್ತಾನ ಆಪರೇಷನ್ ಸಿಂಧೂರದ ವಿಷಯದಲ್ಲಿ ಜಗತ್ತಿನ ಮುಂದೆ ಸುಳ್ಳು ಹೇಳಿರೋದಕ್ಕೆ ಲೆಕ್ಕವೇ ಇಲ್ಲ. ಭಾರತದ 5-6 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದ್ದೇವೆ, ಭಾರತಕ್ಕೆ ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ ಅನ್ನುವ ರೀತಿ ಬಿಲ್ಡಪ್ ಕೊಟ್ಟಿದ್ದಕ್ಕೆ ಲೆಕ್ಕವೇ ಇಲ್ಲ. ಅದರಲ್ಲೂ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ ನಡೆಯುವ ಸಂದರ್ಭದಲ್ಲಿ ಕೂಡ ಪಾಕಿಸ್ತಾನದ ಆಟಗಾರರು ಇದೇ ವಿಚಾರದಲ್ಲಿ ಗಾಂಚಾಲಿ ಬುದ್ಧಿ ತೋರಿಸಿದ್ರು. ಹೀಗೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಈಗ ಭಾರತ ಗಡಿಯಲ್ಲಿ ಸಮರಾಭ್ಯಾಸ ಮಾಡುತ್ತೆ ಅಂತ ಬಂದಾಗ ಅಟ್ಲೀಸ್ಟ್ ಅದಕ್ಕೆ ಪ್ರತಿಯಾಗಿ ಏನಾದರೂ ಮಾಡಬೇಕಲ್ವಾ? ಅದನ್ನ ಮಾಡುವ ಸಾಮರ್ಥ್ಯ ಪಾಕಿಸ್ತಾನಕ್ಕಿಲ್ಲ. ಸಮರಾಭ್ಯಾಸವನ್ನ ನಿಲ್ಲಿಸುವ ತಾಕತ್ತು ಅದಕ್ಕಿಲ್ಲ ಬಿಡಿ. ಭಾರತದ ಗಡಿಯಲ್ಲಿ ಏನಾದರೂ ಮಾಡಬೇಕು ಅಂದ್ರೂ ಅದು ಸದ್ಯಕ್ಕಂತೂ ಸಾಧ್ಯವಿಲ್ಲ. ಈ ವಿಚಾರದಲ್ಲಿ ಎಲ್ಲಿ ನಮಗೆ ಮುಜುಗರವಾಗುತ್ತೋ ಅನ್ನುವ ಭಯ ಕೂಡ ಗತಿ ಇಲ್ಲದ ದೇಶವನ್ನ ಕಾಡ್ತಾ ಇದೆ. ನಾವು ಆರಂಭದಲ್ಲೇ ಹೇಳಿದಂತೆ ಭಾರತ ಸಮರಾಭ್ಯಾಸ ಮಾಡ್ತಾ ಇರೋದು ಸರ್ ಕ್ರೀಕ್ ಪ್ರದೇಶದಲ್ಲಿ. ಸ್ನೇಹಿತರೆ, ಈ ಪ್ರದೇಶದ ವಿಚಾರದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ವಿವಾದ ಇದೆ. ಈ ವಿವಾದದ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಸರ್ ಕ್ರೀಕ್ ಪ್ರದೇಶವು ಗುಜರಾತ್ ಹಾಗೂ ಭಾರತದ ಗಡಿಯುದ್ದಕ್ಕೂ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೊಂದು ಜನವಸತಿ ಇಲ್ಲದ ಜೌಗು ಭೂಮಿಯಲ್ಲಿನ 96 ಕಿಲೋಮೀಟರ್ ಉದ್ದದ ಉಬ್ಬರವಿಳಿತದ ನದಿ. ಭಾರತದ ಗುಜರಾತ್ ರಾಜ್ಯವನ್ನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಿಂದ ಈ ನದಿ ಬೇರ್ಪಡಿಸುತ್ತೆ. ಸರ್ ಕ್ರೀಕ್ ಅನ್ನ ಮೂಲತಃ ಬಾನ್ ಗಂಗಾ ಅಂತ ಕರೆಯಲಾಗ್ತಾ ಇತ್ತು. ಬ್ರಿಟಿಷರು ಮುಂದೆ ಇದನ್ನ ಸರ್ ಕ್ರೀಕ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಈಗ ಅದೇ ಹೆಸರಿನಿಂದ ಕರೆಯಲಾಗುತ್ತೆ. 1947 ನಂತರ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ ಸಿಂಧ್ ಪಾಕಿಸ್ತಾನದ ಭಾಗವಾಯಿತು, ಗುಜರಾತ್ ಭಾರತದಲ್ಲಿಯೇ ಉಳಿಯಿತು. ಅದರ ಬಳಿಕ ಸರ್ ಕ್ರೀಕ್ ನದಿಯ ವಿವಾದ ಆರಂಭವಾಗುತ್ತೆ. 1968ರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಯ ರಾನ್ ಆಫ್ ಕಚ್ ಭಾರತ ಪಾಕಿಸ್ತಾನ ನಡುವಿನ ವಿವಿಧ ಗಡಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿತು. ಆದರೆ ಸರ್ ಕ್ರೀಕ್ ಗಡಿ ವಿವಾದದ ಬಗ್ಗೆ ಹಲವು ಮಾತುಕತೆಗಳು ನಡೆದರೂ ಕೂಡ ಬಗೆಹರಿಯದೆ ಉಳಿದು ಬಿಟ್ಟಿತು. ಎರಡೂ ಕಡೆಯವರು ಭೂಮಿ ಬಿಟ್ಟುಕೊಡದ ಕಾರಣ ಸಮುದ್ರ ಕಾನೂನಿನ ತಾಂತ್ರಿಕ ಅಂಶಗಳ ನಿಬಂಧನೆಗಳ ಪ್ರಕಾರ ಸಮುದ್ರ ಗಡಿ ಮೊದಲು ಗುರುತಿಸಬಹುದು ಅಂತ ಭಾರತ ಪ್ರಸ್ತಾಪನೆ ನೀಡಿತು. ಆದರೆ ಪಾಕಿಸ್ತಾನ ಮಾತ್ರ ವಿವಾದ ಬಗೆಹರಿಸಲು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಅಗತ್ಯ ಅಂತ ಹೇಳಿತು. ಅದಕ್ಕೆ ಭಾರತ ದ್ವಿಪಕ್ಷೀಯ ಸಿಮ್ಲಾ ಒಪ್ಪಂದದ ಅಡಿಯಲ್ಲಿ ಎಲ್ಲ ದ್ವಿಪಕ್ಷೀಯ ವಿವಾದಗಳನ್ನು ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪವಿಲ್ಲದೆಯೇ ಪರಿಹರಿಸಬೇಕು ಅಂತ ವಾದ ಮಾಡಿತು. ಪ್ರತಿ ಬಾರಿಯಂತೆ ಪಾಕಿಸ್ತಾನ ತನ್ನ ಹಳೆಯ ಒಪ್ಪಂದಗಳನ್ನೆಲ್ಲ ಮರೆತುಬಿಟ್ಟು ಹೊಸ ತತ್ವಗಳನ್ನು ಮುಂದಿಡುವ ಚಾಳಿಯನ್ನ ಇಲ್ಲೂ ಕೂಡ ತೋರಿಸ್ತು. ಅದರಿಂದಲೇ ಸಮಸ್ಯೆಗಳು ಅಂತ್ಯವನ್ನ ಕಾಣ್ತಾ ಇಲ್ಲ. ವಿವಾದಗಳು ಇನ್ನೂ ಕೂಡ ಮುಗ್ದಿಲ್ಲ. ಈಗಲೂ ಕೂಡ ಸರ್ ಕ್ರೀಕ್ ಪ್ರದೇಶ ವಿವಾದ ಭೂಮಿಯಾಗಿಯೇ ಉಳಿದಿದೆ. ಇದರ ಹತ್ರ ಪಾಕಿಸ್ತಾನ ತನ್ನ ಮಿಲಿಟರಿ ನೆಲೆಗಳನ್ನು ವಿಸ್ತರಣೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇತ್ತು. ಕಳೆದ 4 ವರ್ಷಗಳಿಂದ ಇದನ್ನ ಪಾಕಿಸ್ತಾನ ಮಾಡ್ತಾ ಬರ್ತಾ ಇದೆ. ಆದರೆ ಭಾರತ ಇದಕ್ಕೆ ಸರಿಯಾಗಿಯೇ ಎಚ್ಚರಿಕೆ ಕೊಟ್ಟಿದೆ. ಸರ್ ಕ್ರೀಕ್ ಹತ್ತಿರಕ್ಕೆ ಬಂದರೆ ಸುಟ್ಟು ಬೂದಿ ಆಗ್ತೀರಿ ಅನ್ನುವ ವಾರ್ನಿಂಗ್ ಕೊಟ್ಟಿದೆ. ಈಗ ವಾರ್ನಿಂಗ್ ಕೊಟ್ಟ ರೀತಿಯಲ್ಲೇ ಸಮರಾಭ್ಯಾಸವನ್ನ ಕೂಡ ಭಾರತ ಮಾಡ್ತಾ ಇದೆ. ಭಾರತದ ತ್ರಿಶೂಲ ಸಮರಾಭ್ಯಾಸಕ್ಕೆ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನ ಗಡಿಯ ಸುತ್ತಮುತ್ತ ವಿಮಾನ ಹಾರಾಟಕ್ಕೆ ಬ್ರೇಕ್ ಹಾಕಿದೆ. ಅದೇನೇ ಇರಲಿ, ಪಾಕಿಸ್ತಾನಕ್ಕೆ ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವ ಸಮಸ್ಯೆಯನ್ನ ಮೊದಲು ಪರಿಹರಿಸಬೇಕು ಅನ್ನೋದು ತೋಚದೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.